ತೋರಿಸ್ತಾರೆ. ಲೀಟರ್ ವೆಯ್ಟ್ ಚೆಕ್ ಮಾಡ್ಕೊಂಡ್ಬಿಟ್ಟು ಲೀಟರ್ ವೆಯ್ಟ್ ಬಂದ್ಬಿಟ್ಟು 550 ಮೇಲೆ ಇದ್ದರೆ ನಿಮಗೆ ಒಳ್ಳೆ ಪ್ರೀಮಿಯಂ ಪ್ರೈಸ್ ಸಿಗುತ್ತೆ. ಮಿನಿಮಮ್ 500 ಮೇಲೆ ಇರಬೇಕು. ನಮಗೆ 550 ಮೇಲೆ ಇದ್ದರೆ ಕೆ ಜಿ ಮೇಲೆ 10-15 ರೂಪಾಯಿ ಜಾಸ್ತಿ ಸಿಗುತ್ತೆ. ಯಾಕೆಂದರೆ ನಾವು ಬೆಳೆದಿರೋ ಕ್ರಾಪ್ ನಮಗೆ ಪ್ರೀಮಿಯಂ ಪ್ರೈಸ್ ಸಿಗಬೇಕು ಅಂದರೆ ಇದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಸೊ ದ ಹೈಯರ್ ದ ಲೀಟರ್ ವೇಟ್ ದ ಬೆಟರ್ ಇಸ್ ಇಟ್, ಬೆಟರ್ ಇಟ್ ಇಸ್. 1 liter. And how much weight you get in 1 liter? Okay. The more the weight is, the premium price you might get. ಸ್ಪೆಷಲ್ ಡ್ರಿಪ್ ಅದು ಮೆಣಸಿಗೆ 2 years ಲಾಸ್ಟ್ ಇಯರ್ ಹಾಕಿದ್ದ ಡ್ರಿಪ್. ಹೌದು. ನಿಮಗೆ ಏನು ಅನಿಸ್ತು ನಿಮಗೆ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೆ ಏನು? 100% ರಿಸಲ್ಟ್ ಚೆನ್ನಾಗಿದೆ. ಹೌದು, 100%. ನಮಗೆ ಬ್ಲೂಮ್ ಬಯೋಟೆಕ್ ಅವರು ಪಾಪ ಒಂದು ಸ್ಪ್ರೇ ಕೊಟ್ಟಿದ್ರಲ್ಲ ಟ್ರಯಲ್ ಬಡಿ ಅಂತ, ನೋಡಿ ಕಾಲ್ ಸೈಜಲ್ಲಿ ನೋಡಿ ಹೆಂಗೆ ಬಂದಿದೆ ಅದು. ನಾವು ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಇಯರ್ಗೆ ಫುಲ್ ತೋಟ ಹೊಡಿಬೇಕು ಅದನ್ನೇ. ಹೆಲೋ, ಬನ್ನಿ ನಿಮ್ಮೊಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಏನು ಅಂತಂದರೆ ನಿಮಗೆ ಪೆಪ್ಪರ್ಮಿಂದ ಓಟಿ ತೋರಿಸ್ತಾ ಇದೆ, ಕಾಫಿ ತೋರಿಸ್ತಾ ಇದೆ. ಏನು ಅಂತಾರೆ, ಪೆಪ್ಪರ್ ಬಂದ್ಬಿಟ್ಟು ಲೀಟರ್ ವೆಯ್ಟ್ ತೋರಿಸ್ತಾರೆ. ಲೀಟರ್ ವೆಯ್ಟ್ ಚೆಕ್ ಮಾಡ್ಕೊಂಡ್ಬಿಟ್ಟು ಲೀಟರ್ ವೆಯ್ಟ್ ಬಂದ್ಬಿಟ್ಟು 550 ಮೇಲೆ ಇದ್ದರೆ ನಿಮಗೆ ಒಳ್ಳೆ ಪ್ರೀಮಿಯಂ ಪ್ರೈಸ್ ಸಿಗುತ್ತೆ. ಮಿನಿಮಮ್ 500 ಮೇಲೆ ಇರಬೇಕು. ನಮಗೆ 550 ಮೇಲೆ ಇದ್ದರೆ ಕೆ ಜಿ ಮೇಲೆ 10-15 ರೂಪಾಯಿ ಜಾಸ್ತಿ ಸಿಗುತ್ತೆ. ಅದು ಹೆಂಗೆ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಒಬ್ಬರನ್ನ ಮೀಟ್ ಮಾಡಿಸ್ಬೇಕಾಯ್ತು. ಇವ್ರು ಬಂದ್ಬಿಟ್ಟು ನಿಶಾಂತ್ ಅಂತ. ಹಾಯ್ ನಿಶಾಂತ್, ಹೌ ಯು? Fine. ಇವ್ರು ಬಂದ್ಬಿಟ್ಟು ಪೆಪ್ಪರ್ ಟ್ರೇಡರು. ಇವರು ನನಗೆ ಮೊದಲಿಂದ ಗೊತ್ತು, ಅದಕ್ಕೆ ಬಂದಿದ್ದರು ಚೆಕ್ ಮಾಡೋದು ಹೆಂಗೆ ಅಂತ. ಎಲ್ಲರಿಗೂ ಅರ್ಥ ಆಗಲಿ ಯಾಕೆ ಅಂತಂದರೆ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ. ಯಾಕೆಂದರೆ ನಾವು ಬೆಳೆದಿರೋ ಕ್ರಾಪ್ ನಮಗೆ ಪ್ರೀಮಿಯಂ ಪ್ರೈಸ್ ಸಿಗಬೇಕು ಅಂದರೆ ಇದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಕರೆಕ್ಟ್ ಅಲ್ಲ? Yes. What I'm saying that is correct. If we want to get premium price, we have to check everything. Yes. You have to check everything. You should know what material you have, how good is it, correct, to get a premium price. Yes. Correct. ಬನ್ನಿ ಈಗ ಚೆಕ್ ಮಾಡೋಣ ಈಗ ಹೆಂಗೆ ಅಂತ. So this is a liter weight. To check how much weight you get in per liter. So the higher the liter weight, the better is it. Better it is. ಇದು ಟೋಟಲ್ ನಾವು ಲೀಟರ್ ವೆಯ್ಟ್ ಚೆಕ್ ಮಾಡೋಕ್ಕೆ ಹಾಕ್ತಿರೋದು ಈಗ. So we first fill this, the top part, and then you have to just take this off and drop the pepper. And then you have to slide it back in, and then okay, and then we remove this. So this is 1 liter. And how much weight you get in 1 liter? Okay. The more the weight is, the premium price you might get. ಸರಿ, ನಮ್ಮದು ಬಂದ್ಬಿಟ್ಟು ಈಗ 527 ಇದೆ. 527. 330 is average. It's Average. Okay. Not too high, not too low. Okay. Yeah. So the average price. Ideally, it should be above 500. Okay. And if it is above 550, 570, you might get a premium price. Premium price per kg how much? 5 to 10 rupees at least. 5 to 10 rupees. At least. Okay. Maximum how much we can get? I have bought 600 liter weight pepper is there. I have bought for 30 rupees extra also. 30 rupees extra. 30 rupees per kg extra. Okay. Nice. So this was the liter weight, and now we have to check the moisture as well. For moisture, you take 100 grams of pepper. ನಮ್ಮದು 10.9 ಇದೆ ಇದರಲ್ಲಿ. This is nice. This is good. Good ಅಲ್ಲ? Yeah. Super. It should not be over 12 or 13. After 13, the pepper, if it is stored, it will get this whiteness. So the fungus will be there. Correct. So that's not good. This is very good. Super. ಬನ್ನಿ ನೋಡಿ, ಚಿಕ್ಕದ ಇನ್ಫಾರ್ಮೇಷನ್. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಇವ್ರು ಬಂದ್ಬಿಟ್ಟು ಪೆಪ್ಪರ್ ಬೈ ಮಾಡ್ತಾರೆ. ಮತ್ತು he said that he is my subscriber also. You watch my vlogs and Yes, every day I watch your vlogs. Thank you very much and all the best. Thank you so Thank you very much. Thanks. ನೋಡಿ, ಈ ಥರ ಪ್ರೀಮಿಯಂ ಪ್ರೈಸ್ ಸಿಗಬೇಕು ಅಂತಂದರೆ ನೋಡಿ, ಈ ಥರದೆಲ್ಲ ಚಿಕ್ಕ ನಾಲೆಜು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬಾಬಾ, ಮತ್ತೆ ಸಮಾಚಾರ ಹೇಳ್ಬೇಕಿಲ್ಲ, ಏನಿಲ್ಲ ಹೇಳ್ಬೇಕಲ್ಲ. ಅಲ್ಲ, ಒಳ್ಳೇದು ಪ್ರೊಸೆಸ್ ಆಗ್ತಿದೆ. ಇದ್ರೆ ನೋಡಿದರೆ ಹೌದೌದು, ಇದು ಕರೆಕ್ಟಾಗಿ ಬರುತ್ತೆ ಅವರಿಗೆ. ಕರೆಕ್ಟ್. ಗುಡ್ ಮಾರ್ನಿಂಗ್. ಬನ್ನಿ, ಇಷ್ಟೇ. ಇನ್ನು ಡಿಸೆಂಬರ್ಲಿ ಏನು ಕೆಲಸ ಆಗ್ತಿದೆ ಅಂತಂದರೆ, ಈಗ ನವಂಬರ್ಲಿ ಏನು ಕೆಲಸ ಆಗ್ತಿದೆ ಅಂತಂದರೆ, ಗೇಟ್ ಆನ್ ಮಾಡೋದು, ನೀರು ಹೆಂಗೆ ಪ್ರೆಷರ್ ಬರ್ತಿದೆ ಅಂತ ನೋಡೋದು, ಮೆಣಸನ್ನ ಇಂಪ್ರೂವ್ ಆಗೋದನ್ನ ನೋಡೋದು ಅಷ್ಟೇ. ಇದನ್ನ ಈಗ ನಮ್ಮದು ಪಾಪಂದು ಎರಡೇ ಕೆಲಸ. ಏನಂದರೆ ಡ್ರಿಪ್, ಈಗ ನೀರು ಬಿಡೋದು, ನೀರು ಇರಿಗೇಷನ್ ಸ್ಟಾರ್ಟ್ ಮಾಡೋದು, ಎಸ್ಪೆಷಲಿ ಡ್ರಿಪ್ ಅದು ಮೆಣಸಿಗೆ. ಪಾಪ ನಿನಗೆ 2 years ಬ್ಯಾಕ್, 2 years ಲಾಸ್ಟ್ ಇಯರ್ ಹಾಕಿದ್ದ ಡ್ರಿಪ್. ಹೌದು. ನಿಮಗೆ ಏನು ಅನಿಸ್ತು ನಿಮಗೆ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೆ ಏನು? 100% ರಿಸಲ್ಟ್ ಚೆನ್ನಾಗಿದೆ. ಹೌದು, 100%. ಡ್ರಿಪ್ಪಿಂದ ಎಲ್ಲ ಕಂಪ್ಲೀಟ್ ಗಿಡ ಎಲ್ಲ ಮೇಲೆ ಬಂತು. ಎಲ್ಲ ನೋಡಿದ್ರೆ ಕೂಡ ಲಾಸ್ಟ್ ಇಯರ್ಗಿಂತ ಈ ವರ್ಷ, ಲಾಸ್ಟ್ ಇಯರ್ ಹಾಕಿದ ಗಿಡ ಎಲ್ಲ ಇವಾಗ 4 ಅಡಿ 5 ಅಡಿ ಬಂದಾಯಿತು. ಅಲ್ಲ, ಎಂತ ಬೈಲಿ 4 ಅಡಿ ಇಲ್ಲ, ಇದು ನೋಡಿ ಇಲ್ಲಿ ಲಾಸ್ಟ್ ಇಯರ್ ಹಾಕಿ ಗಿಡ 10 ಅಡಿ ಬಂದಿದೆ ನೋಡಿ ಇಲ್ಲಿ. ಇದು ಲಾಸ್ಟ್ ಇಯರ್ ಹಾಕಿದ ನೋಡಿ 10 ಅಡಿವರೆಗೆ ಬಂದಿದೆ. 10 ಅಡಿ ಅದೆಲ್ಲ ಮೇಲೆ ದಾಟಾಯ್ತು, ಕಂಬದಿಂದ ಮೇಲೆ ಬಂದಾಯಿತು. ಹಾಗೆ ನೀರಿದ್ರೆ ಏನು ಬೇಕಾ ಮಾಡ್ಬೋದು. ನೀರು ಬೇಕು ಹಾಗೆ. ಮತ್ತೆ ಪಾಪ ಮತ್ತೆ ಹೇಳ್ಬೇಕಲ್ಲ.
ಅಂತೂ 2025 ಎಷ್ಟು ಬೇಗ ಮುಗೀತು ಅಂತ ಗೊತ್ತಾಗಿಲ್ಲ ಆದರೆ ಹಾಂ ಆಗೋಯ್ತಲ್ಲ 26ಗೆ ಬಂದಾಯ್ತು ನಾವೇನು. ಇಯರ್ಸ್ ಆರ್ ಜಸ್ಟ್ ಫ್ಲೈಯಿಂಗ್ ಆಫ್. ನೋಡಿ ಇಲ್ಲೆಲ್ಲ ಇದೆ ಈಗ ನೋಡಿ. ಮತ್ತು ಇನ್ನೊಂದು ನಮಗೆ ಬ್ಲೂಮ್ ಬಯೋಟೆಕ್ ಅವರು ಪಾಪ ಒಂದು ಸ್ಪ್ರೇ ಕೊಟ್ಟಿದ್ರಲ್ಲ ಟ್ರಯಲ್ ಬಡಿ ಅಂತ, ನೋಡಿ ಕಾಲ್ ಸೈಜಲ್ಲಿ ನೋಡಿ ಹೆಂಗೆ ಬಂದಿದೆ ಅದು. ಹಾಂ, ನಾವು ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಇಯರ್ಗೆ ಫುಲ್ ತೋಟ ಹೊಡಿಬೇಕು ಅದನ್ನೇ. ಖಾಲಿ ಪೊಟ್ಯಾಶ್ ಕೊಟ್ಟಿದ್ರು ಅವರು. ಒಂದು ಹೆಸರು ಎಲ್ಲ ಅವರು ನೆಕ್ಸ್ಟ್ ಇಯರ್ಗೆ ನಾವು ತರ್ತೀವಿ ಅಂತ ಒಂದು ಟ್ರಯಲ್ಗೆ ಒಂದು ಸ್ವಲ್ಪ ಜನ ಕೊಟ್ಟಿದ್ವಿ, ಅದೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೋಡಿಲಿ ಅವ್ರಿಗೆ ರಿಸಲ್ಟ್ ಕೊಡಬೇಕಾಗಿತ್ತು ಗದ್ದೆಗಾರಿಗೆ. ನಿಜವಾಗ್ಲೂ ನೋಡಿಲ್ಲ ಹೆಂಗೆ ಬಂದಿದೆಲ್ಲ ಇದು. ಅವರಿಗೆ ಸ್ಪ್ರೇ ಮಾಡಿದ ಮೇಲೆ ಏನು ರಿಸಲ್ಟ್ ಅಂತ ತಿಳಿಸ್ಬೇಕಾಗಿತ್ತು ಅವರಿಗೆ. ಇಲ್ಲಿ ನೋಡಿ ಡಾಟ್ ಕಾಳ್ತಾ ಇರಲಿಲ್ಲ, ಸ್ವಲ್ಪ ಎಲ್ಲ ಈಚಿದ್ದು ಚಿಕ್ಕ ಚಿಕ್ಕದಿದ್ದು ಕಾಳೆಲ್ಲ ಸೈಜ್ ಬಂದ್ಬಿಟ್ಟಿದೆ ನೋಡಿ. ಬನ್ನಿ ಹೋಗೋಣ ಈಗ. ಅಡಿಕೆ ಕುಯ್ತಾ ಇದ್ದಾರೆ, ಅದ್ರ ಜೊತೆಗೆ ಸದೆ ಆಗ್ತಾ ಇದೆ, ಜೊತೆಗೆ ನೀರು ಬಿಡ್ತಾ ಇದ್ದೀವಿ ನಾವು. 3 days ಒನ್ಸ್ ಪಾಪ ಅರ್ಧ ಗಂಟೆ ಸಾಕು, 2 ಜೆಟ್ಟಲ್ಲ. ಈಗ ಬರೋದು ಇಲ್ಲಿಗೆ ಬಂದ್ಬಿಟ್ಟು ನೋಡಿ, ಫಸ್ಟ್ ಇಲ್ಲಿ ಗೇಟ್ ವಾಲ್ ಚೇಂಜ್ ಮಾಡೋದು ಅಷ್ಟೇ. ಇದು ಓಪನ್ ಮಾಡ್ಕೊಳ್ಳೋದು, ಓಪನ್, ಇದು ಕ್ಲೋಸ್, ನೋಡ್ಕೊಂಬೇಡ. Know that they ride or die. I keep boys by my side.